ಲೋಕಯುದ್ಧದಲ್ಲಿ ಘಟಾನುಘಟಿಗಳ ಫೈಟ್ ನಡೆದಿದೆ. 543 ಕ್ಷೇತ್ರಗಳ ಪೈಕಿ ಯಾರ್ಯಾರು ಘಟಾನುಘಟಿಗಳು ಎಲ್ಲೆಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ, ಅವರ ಎದುರಾಬದ್ರಾ ಫೈಟ್ ನಲ್ಲಿ ಯಾರಿಗೆ ಗೆಲುವಾಗಬಹುದು ಅನ್ನೋ ಲೆಕ್ಕಾಚಾರವನ್ನ ನೋಡೋಣ. ಲೋಕಯುದ್ಧದಲ್ಲಿ ಘಟಾನುಘಟಿಗಳ ಫೈಟ್ ನಡೆದಿದೆ. 543 ಕ್ಷೇತ್ರಗಳ ಹಾಟ್ ಸೀಟ್ ನಲ್ಲಿ ಎಷ್ಟು ಘಟಾನುಘಟಿ ಕ್ಷೇತ್ರಗಳಿವೆ ಅನ್ನೋದನ್ನ ನಾವು ನಿಮ್ಮ ಗಮನಕ್ಕೆ ತರ್ತೀವಿ. ಯಾವ್ಯಾವ ಕ್ಷೇತ್ರದಲ್ಲಿ ಯಾವ ನಾಯಕರಿಗೆ ಮುನ್ನಡೆ, ಯಾರಿಗೆ ಹಿನ್ನಡೆ, ಪ್ರತಿಷ್ಠೆಯ ಫೈಟ್ ನಲ್ಲಿ ಅಖಾಡದಲ್ಲಿ ಯಾರಿಗೆ ಮುನ್ನಡೆಯನ್ನ ಕೊಡಬಹುದು, ಈ ಒಂದು ಎಕ್ಸಿಟ್ ಪೋಲ್ ಅನ್ನೋದನ್ನ ಮೊದಲನೇದಾಗಿ ನೋಡ್ತಾ ಹೋಗ್ಬೋಣ. ಮೊದಲಿಗೆ ಪ್ರಧಾನಮಂತ್ರಿಗಳಿಂದಾನೇ ಶುರು ಮಾಡೋಣ. ಉತ್ತರ ಪ್ರದೇಶದ ವಾರಣಾಸಿಯಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಮೋದಿ, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಜಯ್ ರಾಯ್ ಸ್ಪರ್ಧೆ ಮಾಡಿದ್ದಾರೆ. ಇದರಲ್ಲಿ ಮೋದಿ ಅವರಿಗೆ ಮುನ್ನಡೆಯನ್ನ ಕೊಟ್ಟಿದ್ದಾರೆ. ಓಕೆ, ಹಾಗೆ ನಾವು ನೋಡಕ್ ಹೋದ್ರೆ ಗಾಂಧಿನಗರ ಗುಜರಾತ್ ನಿಂದ ಸ್ಪರ್ಧೆ ಮಾಡಿರುವಂತವರು ಬಿಜೆಪಿ ಮತ್ತು ಕಾಂಗ್ರೆಸ್ ನಿಂದ. ಅಮಿತ್ ಶಾ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ ಬಿಜೆಪಿಯಿಂದ. ಸುನಾಲ್ ಪಟೇಲ್ ಕಾಂಗ್ರೆಸ್ನ ಅಭ್ಯರ್ಥಿ ಹಿನ್ನಡೆಯನ್ನ ಸಾಧಿಸುತ್ತಾರೆ ಅನ್ನೋದು ಇಲ್ಲಿ ಕೊಡ್ತಾ ಇರುವಂತಹ ರಿಸಲ್ಟ್. ಮುಂದಿನ ಕ್ಷೇತ್ರ ಕೇರಳದ ವಯನಾಡುಗೆ ಹೋಗೋಣ. ರಾಹುಲ್ ಗಾಂಧಿ ಸ್ಪರ್ಧೆ ಮಾಡಿರೋ ಕ್ಷೇತ್ರ. ಬಿಜೆಪಿಯಿಂದ ಸುರೇಂದ್ರನ್ ಅವರು ಸ್ಪರ್ಧೆ ಮಾಡಿದ್ದಾರೆ. ರಾಹುಲ್ ಗಾಂಧಿ ಎಕ್ಸ್ಪೆಕ್ಟೆಡ್ ಮುನ್ನಡೆಯನ್ನ ಕೊಟ್ಟಿದ್ದಾರೆ. ಓಕೆ, ಹಾಗೆ ರಾಯ್ಬರೇಲಿಯಲ್ಲಿ ಮತ್ತೆ ಎರಡನೇ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರು ರಾಹುಲ್ ಗಾಂಧಿ ಅವರು. ಅಲ್ಲಿಂದ ಸ್ಪರ್ಧೆ ಮಾಡಿದ್ದಾರೆ. ಅಲ್ಲಿಯೂ ಕೂಡ ಅವರು ಮುನ್ನಡೆಯನ್ನ ಸಾಧಿಸ್ತಾರೆ ಉತ್ತರ ಪ್ರದೇಶದ ರಾಯ್ಬರೇಲಿಯಲ್ಲಿಂತ. ಆದರೆ ದಿನೇಶ್ ಪ್ರತಾಪ್ ಸಿಂಗ್ ಅವರು ಹಿನ್ನಡೆ ಸಾಧಿಸ್ತಾರೆ ಅನ್ನೋದು ಸದ್ಯದ ಈ ರಿಪೋರ್ಟ್. ಓಕೆ, ಇನ್ನು ಮುಂದಕ್ಕೆ ಹೋಗೋದಾದ್ರೆ ಒಮರ್ ಅಬ್ದುಲ್ಲಾ, ಇದು ನಿಮಗೆ ಕ್ಷೇತ್ರ ಬಂದು ಬಾರಾಮುಲ್ಲಾ. ಒಮರ್ ಅಬ್ದುಲ್ಲಾ NC ಇಂದ, ನ್ಯಾಷನಲ್ ಕಾನ್ಫರೆನ್ಸ್ ಇಂದ, ಸಜ್ಜದ್ ಲೋನ್ JKPC ಇಂದ ಒಮರ್ ಅಬ್ದುಲ್ಲಾ ಅವರಿಗೆ ಮುನ್ನಡೆಯನ್ನ ತೋರಿಸ್ತಾ ಇದ್ದಾರೆ. ಅರುಣಾಚಲ ಪೂರ್ವದಿಂದ ಸ್ಪರ್ಧೆ ಮಾಡಿದಂತವರು ಕಿರಣ್ ರಿಜಿಜು ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ಬಿಜೆಪಿ ಅಭ್ಯರ್ಥಿ. ನಭೀಮ್ ಟುಂಕಿ ಅವರು ಹಿನ್ನಡೆಯನ್ನ ಕಾಯ್ದುಕೊಳ್ತಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಅನ್ನೋದು ಈ ಸಮೀಕ್ಷೆಯ ರಿಪೋರ್ಟ್. ಓಕೆ, ಇನ್ನು ಮುಂದಿನ ಕ್ಷೇತ್ರವನ್ನ ನೋಡೋದಾದ್ರೆ ಹಿಮಾಚಲ ಪ್ರದೇಶದ ಮಂಡಿ. ಬಾಲಿವುಡ್ ತಾರೆ ಕಂಗನಾ ರನೌತ್ ಬಿಜೆಪಿಯಿಂದ, ವಿಕ್ರಮಾದಿತ್ಯ ಸಿಂಗ್ ಕಾಂಗ್ರೆಸ್ನಿಂದ. ಇದರಲ್ಲಿ ಕಂಗನಾ ರನೌತ್ಗೆ ಮುನ್ನಡೆಯನ್ನ ಕೊಟ್ಟಿದ್ದಾರೆ. ಓಕೆ, ಕಂಗನಾ ರನೌತ್ ನೆಕ್ಸ್ಟ್. ನೆಕ್ಸ್ಟ್ ನೋಡೋದಾದ್ರೆ ದೆಹಲಿ ನಾರ್ತ್ ಈಸ್ಟ್ ನಿಂದ ಸ್ಪರ್ಧೆ ಮಾಡಿದ್ರು ಬಿಜೆಪಿಯಿಂದ ಮನೋಜ್ ತಿವಾರಿ. ಅವರಿಗೆ ಮುನ್ನಡೆ ಅಂತ ಹೇಳಲಾಗ್ತಾ ಇದೆ. ಕನ್ಹಯ್ಯ ಕುಮಾರ್ ಅವರು ಹಿನ್ನಡೆಯನ್ನ ಸಾಧಿಸ್ತಾರೆ ಅಂತ ಈ ಒಂದು ಸರ್ವೆ ಹೇಳ್ತಾ ಇದೆ. ಇದು ದೆಹಲಿಯ ನಾರ್ತ್ ಈಸ್ಟ್. ಓಕೆ, ಮುಂದಿನ ಕ್ಷೇತ್ರವನ್ನ ನೋಡ್ತಾ ಹೋಗೋಣ. ಪಶ್ಚಿಮ ಬಂಗಾಳ ಬಹರಂಪುರ್. ಓಕೆ, ಅಧೀರ್ ಚೌಧರಿ ಕಾಂಗ್ರೆಸ್ನಿಂದ, ನಿರ್ಮಲ್ ಕುಮಾರ್ ಬಿಜೆಪಿಯಿಂದ 50-50 ಕೊಟ್ಟಿದ್ದಾರೆ. ಟಫ್ ಫೈಟ್ ಇದೆ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಹಾಗೆ ಮಹಾರಾಷ್ಟ್ರದ ಮುಂಬೈ ಉತ್ತರದಿಂದ ಸ್ಪರ್ಧೆ ಮಾಡಿರೋದು ಪಿಯೂಷ್ ಗೋಯಲ್ ಬಿಜೆಪಿ ಅಭ್ಯರ್ಥಿ. ಅವರು ಮುನ್ನಡೆಯನ್ನ ಕಾಯ್ದುಕೊಳ್ತಾರೆ. ಆದರೆ ಭೂಷಣ್ ಪಟೇಲ್ ಅವರು ಹಿನ್ನಡೆಯನ್ನ ಸಾಧಿಸ್ತಾರೆ ಮಹಾರಾಷ್ಟ್ರದ ಮುಂಬೈ ಉತ್ತರದಲ್ಲಿ ಅನ್ನೋ ಒಂದು ವರದಿ. ಓಕೆ, ನೆಕ್ಸ್ಟ್ ಮುಂಬೈ ನಾರ್ತ್. ಬಿಹಾರ ನೋಡೋಣ. ಬಿಹಾರಕ್ಕೆ ಹೋಗೋಣ. ಪಾಟ್ನಾ ಸಾಹೇಬ್ ಬಿಜೆಪಿಯ ರವಿಶಂಕರ್ ಪ್ರಸಾದ್ ಮುನ್ನಡೆ, ಕಾಂಗ್ರೆಸ್ನ ಅಂಶುಲ್ ಅವರದು ಹಿನ್ನಡೆ ಅಂತ ತೋರಿಸ್ತಾ ಇದ್ದಾರೆ. ಇವೆಲ್ಲವೂ ಕೂಡ VVIP ಕ್ಷೇತ್ರಗಳು. ರೈಟ್. ಹಾಗೆ ಒಡಿಶಾದ ಸಂಭಾಲ್ಪುರ್ನಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ಬಿಜೆಪಿ ಅಭ್ಯರ್ಥಿ ಮುನ್ನಡೆಯನ್ನ ಕಾಯ್ದುಕೊಳ್ತಾರೆ. ಆದರೆ ಕಾಂಗ್ರೆಸ್ನ ನಾಗೇಂದ್ರ ಪ್ರಧಾನ್ ಅವರು ಹಿನ್ನಡೆಯನ್ನ ಕಾಯ್ಕೊಳ್ಳೋ ಮೂಲಕವಾಗಿ ಸೋಲನ್ನ ಕಾಣ್ತಾರೆ ಅನ್ನೋದು ಈ ಒಂದು ಸರ್ವೆಯ ಸಾರಾಂಶ. ಓಕೆ, ನೆಕ್ಸ್ಟ್ ಬಿಹಾರ್ ಸರಾನ್ ಕ್ಷೇತ್ರ. ಇಲ್ಲಿ ಬಿಜೆಪಿಯಿಂದ ರಾಜೀವ್ ಪ್ರತಾಪ್ ರೂಢಿ ಮತ್ತೆ RJDಯಿಂದ ರೋಹಿಣಿ ಆಚಾರ್ಯ. ಸೊ ಇಲ್ಲಿ ರಾಜೀವ್ ಪ್ರತಾಪ್ ರೂಢಿ ಅವರಿಗೆ ಮುನ್ನಡೆ ಅಥವಾ ಟಫ್ ಫೈಟ್ ಇದೆ, 50-50 ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. VIP ಕ್ಷೇತ್ರಗಳಲ್ಲಿ ಇಷ್ಟೇ ಅಲ್ಲ, ಇನ್ನು ಬೇಕಾದಷ್ಟು ಕ್ಷೇತ್ರಗಳಿದೆ. 543ರಲ್ಲಿ ಹೆಚ್ಚು ಕಡಿಮೆ ಅರ್ಧಕ್ಕರ್ಧ VIP ಕ್ಷೇತ್ರಗಳೇ. ಬಟ್ ಅದೇ ಎಲ್ಲರ ಎದೆ ಬಡಿತವನ್ನು ಹೆಚ್ಚಿರ್ತಕ್ಕಂಥದ್ದು. ಯಾರಿಗೆ ಗೆಲುವು, ಯಾರಿಗೆ ಸೋಲು ಅಂತಕ್ಕಂಥದ್ದು, ಅದೆಲ್ಲದಕ್ಕೂ ಉತ್ತರ ನಾಳೆ ಗೊತ್ತಾಗುತ್ತೆ.